ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಎಜುಕೇಷನ್. ಇದು ನಾನು ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2020ದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂಡ್ ಸಿಲೆಬಸ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಕೇಳ್ಕೊಂಡ್ರು, ಸರ್ ನಾವು ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ ಬರ್ದಿದ್ದೀವಿ, ದಯವಿಟ್ಟು ನಮಗೆ ಒಂದು ಸ್ವಲ್ಪ ಗೈಡೆನ್ಸ್ ಕೊಡಿ, ಯಾವ ರೀತಿ ಇದು ಮಾಡೋದು ಅಂದ್ಬಿಟ್ಟು. ಆಮೇಲೆ ತುಂಬ ಜನ ಕೇಳಿದ್ರಿ, ನಮಗೆ ಸಾಲ್ವ್ ಮಾಡಿಕೊಡಿ ಸರ್ ಕ್ವಶನ್ ಪೇಪರ್ಸ್ಗಳು, ತುಂಬ ಅನುಕೂಲ ಆಗುತ್ತೆ ಅಂತ. ಅದಕ್ಕೆ ಅದೇ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಹೆಂಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನೋ ಏನೇನು ಸಿಲೆಬಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬನ್ನಿ. ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಅವ್ರಿಗೂ ಈ ಚಾನಲ್ ನೋಡಿ ಇದರಿಂದ ಉಪಯೋಗ ಪಡ್ಕೊಳ್ಳೋಕೆ ಹೇಳಿ. ಓಕೆ, ಬನ್ನಿ. ಸೊ ಫಸ್ಟ್ ಏನಪ್ಪ ಇದು, ಏನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಿದೆ? ಸೊ ಇದರೊಳಗೆ ನಿಮಗೆ ನೋಡಿರೋ ಹಾಗೆ ಇಲ್ಲಿ ಟೈರ್ 1, ಟೈರ್ 2, ಟೈರ್ 3, ಟೈರ್ 4 ಅಂತ 4 ಫೇಸಸ್ಗಳಿರುತ್ತೆ. ಟೈರ್ 1ನ ನಾವು ಪ್ರಿಲಿಮ್ಸ್ ಅಂತೀವಿ, ಟೈರ್ 2ನ ಮೇನ್ಸ್ ಅಂತೀವಿ. ಎರಡು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಓಕೆ, ಸೊ ಕಂಪ್ಯೂಟರ್ಲಿ ನೀವು ಅದನ್ನ ಸಾಲ್ವ್ ಮಾಡಬೇಕಾಗತ್ತೆ. ಟೈರ್ 3 ಮತ್ತೆ ಟೈರ್ 4 ಪೆನ್ ಅಂಡ್ ಪೇಪರ್ ಮೋಡ್ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, ಮತ್ತೆ ಈ ಟೈರ್ 4 ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಸೊ ಇದು ಟೈರ್ 1 ಪ್ರಿಲಿಮ್ಸು, ಟೈರ್ 2 ಮೇನು ನಿಮ್ದು CGLಗೆ. ನೆಕ್ಸ್ಟ್ ಏನೇನು ಕೇಳ್ಬೋದಪ್ಪ, ಏನೇನಿದೆ ಸ್ಕೀಮ್ ಆಫ್ ಟೈರ್ 1 ಅಂಡ್ ಟೈರ್ 2 ಏನಿರುತ್ತೆ? ಸ್ಕೀಮ್ ಆಫ್ ಟೈರ್ 1 ಅಂಡ್ ಟೈರ್ 2 ಎಕ್ಸಾಮಿನೇಷನ್ ನೋಡಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ ಇರುತ್ತೆ, 50 ಮಾರ್ಕ್ ಇರುತ್ತೆ. ಇಂಗ್ಲಿಷ್ ಕಾಂಪ್ರಿಹೆನ್ಷನ್ 20 ಕ್ವಶನ್ ಇರುತ್ತೆ, 50 ಮಾರ್ಕ್ ಇರುತ್ತೆ. 1 ಅವರ್ ಇರುತ್ತೆ. ಆಮೇಲೆ ಯಾರು ಸ್ಕ್ರೈಬ್ ಏನಾನ ಇಟ್ಕೊಂಡ್ರೆ 1 ಅವರ್ 20 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಸೊ ಇದು ಟೈರ್ 1. ಟೈರ್ 1 ಅಲ್ಲಿ ಯಾರ್ಯಾರು ಪಾಸ್ ಆಗ್ತಾರೋ, ಯಾರ್ಯಾರು ಎಲಿಜಿಬಿಲಿಟಿ ಬರುತ್ತೋ ಅವರು ಟೈರ್ 2 ಎಕ್ಸಾಮ್ ಮೇನ್ಸ್ ಬರ್ತಾರೆ. ಇದು ಪ್ರಿಲಿಮ್ಸ್ ಅಂದ್ರೆ ಇದು ಮೇನ್ಸ್ ಆಗುತ್ತೆ. ಸೊ ಇಲ್ಲಿ ನೀವು ಕಷ್ಟಪಟ್ಟಿದ್ರೆ, ಇಲ್ಲಿ ನೀವು ಚೆನ್ನಾಗಿ ಓದಿದ್ರೆ ಮೇನ್ಸ್ಗೆ ಅಷ್ಟೊಂದೇನು ಓದೋದು ಬೇಕಾಗಿರಲ್ಲ. ಬಟ್ ಇಲ್ಲಿ ನೀವು ಕಷ್ಟಪಟ್ಟಿಲ್ಲ ಅಂದ್ರೆ ನೀವು ಮೇನ್ಸ್ಗೂ ತುಂಬಾ ಕಷ್ಟಪಡ್ಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಟೈರ್ 1 ಅಲ್ಲೇ ಆದಷ್ಟು ಇದನ್ನ ಕಂಪ್ಲೀಟ್ ಮಾಡಕ್ ನೋಡಿ, ಆಲ್ಮೋಸ್ಟ್ ಆಲ್ ಸಿಲೆಬಸ್ನ. ಸೊ ದಟ್ ನಿಮಗೆ ಟೈರ್ ಮೇನ್ಸ್ಗೆ ಬಂದಾಗ ಈಸಿ ಆಗುತ್ತೆ. ಮೇನ್ಸ್ ಅಲ್ಲಿ ಏನಿರುತ್ತೆ? ಕ್ವಾಂಟಿಟೇಟಿವ್ ಎಬಿಲಿಟಿ ಇದೆ, ಇಂಗ್ಲಿಷ್ ಲ್ಯಾಂಗ್ವೇಜ್, ಇದು ಈ ಸ್ಟ್ಯಾಟಿಸ್ಟಿಕ್ಸ್, ಜನರಲ್ ಸ್ಟಡೀಸ್, ಇದು ನಿಮ್ಮ ಇದ್ರ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ಏನಾನ ಮಾಡಿದ್ರೆ ಆಗ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ತಗೋಬೇಕಾಗತ್ತೆ. ಇಲ್ಲ ಅಂದ್ರೆ ಅಕೌಂಟ್ಸ್ ಆಫೀಸರ್ ಏನಾನ ಆದಾಗ ನೀವು ಜನರಲ್ ಸ್ಟಡೀಸ್, ಫೈನಾನ್ಸ್ ಅಂಡ್ ಎಕನಾಮಿಕ್ಸ್ ತಗೋಬೇಕಾಗತ್ತೆ. ಎರಡರಲ್ಲಿ ಯಾವ್ದನ್ನ ಒಂದು, ನಿಮ್ದು ಯಾವ ಪೋಸ್ಟ್ ಇದೆಯೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಪ್ಲಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ ಇರುತ್ತೆ. ಇಂಗ್ಲೀಷಲ್ಲೂ 200 ಕ್ವಶನ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಆಮೇಲೆ ಸೆಲೆಕ್ಟೆಡ್, ಇವಾಗ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ 100 ಕ್ವಶನ್, 200 ಮಾರ್ಕ್ಸ್ ಇರುತ್ತೆ. ಜನರಲ್ ಸ್ಟಡೀಸ್, ಫೈನಾನ್ಸ್ ಅಂಡ್ ಕಂಟ್ರೋಲ್ ತಗೊಂಡ್ರೆ 100 ಮಾರ್ಕ್ಸ್, 2 ಅವರ್ಸ್ ಫಾರ್ ಈಚ್ ಪೇಪರ್. ಎರಡು ಪೇಪರ್ಗೂ ನಿಮಗೆ ಇದಿರುತ್ತೆ. ಆಮೇಲೆ ಟೈರ್ 3 ಎಕ್ಸಾಮು ಪೆನ್ ಅಂಡ್ ಪೇಪರ್ ಮೋಡಲ್ ಇರುತ್ತೆ. ಅದು ಡಿಸ್ಕ್ರಿಪ್ಟಿವ್ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ. ಓಕೆ, ಸೊ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ದು ಇಂಗ್ಲೀಷಲ್ಲಿ ಬರೀತೀರಾ ಹಿಂದಿಯಲ್ಲಿ ಬರೀತೀರಾ ಅಂತ. 1 ಅವರ್ ಕೊಡ್ತಾರೆ ಅದಕ್ಕೆ. ಓಕೆ, ಬನ್ನಿ. ಏನಪ್ಪಾ ಇದು? ಟೈರ್ 1 ಅಂಡ್ ಟೈರ್ 2 ವಿಲ್ ಕಂಟೈನ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಕ್ವಶನ್ ವಿಲ್ ಬಿ ಬೋತ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಎಕ್ಸೆಪ್ಟ್ ಫಾರ್ ಇಂಗ್ಲಿಷ್ ಕಾಂಪ್ರಿಹೆನ್ಷನ್. ಸಾರಿ, ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಈ SSC ಪೇಪರ್ಗಳಿರುತ್ತೆ. ಸೊ ಅದರಿಂದ ನೀವು ಬರೀ ಇಂಗ್ಲೀಷಲ್ಲಿ, ಆಮೇಲೆ ಇನ್ನೊಂದು ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮಾತ್ರ, ಅದು ಇಂಗ್ಲೀಷಲ್ಲಿ ಎಕ್ಸೆಪ್ಟ್ ಫಾರ್ ಇಂಗ್ಲಿಷ್ ಕಾಂಪ್ರಿಹೆನ್ಷನ್, ಯಾಕಂದ್ರೆ ಅದನ್ನ ಇಂಗ್ಲೀಷಲ್ಲೇ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಇನ್ ಟೈರ್ 1 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ತುಂಬಾ ಹುಷಾರಾಗಿರಿ. ಅದಕ್ಕೆ ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ ಆನ್ಸರ್ ಮಾಡಬೇಕು ನೀವು. ಟೈರ್ 1 ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಆಫ್ 0.50 ಫಾರ್ ಈಚ್ ರಾಂಗ್ ಆನ್ಸರ್ಸ್. ಓಕೆ, ಸೊ 0.50 ಮಾರ್ಕ್ಸ್ನ ತೆಗೆದು ಬಿಡ್ತಾರೆ. ಸೊ ಇದೇ ಅಡ್ವಾಂಟೇಜು ನೀವು SSC ಇದು. ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಈ ನೆಗೆಟಿವ್ ಮಾರ್ಕಲ್ಲೇ ನೀವು ಕಮ್ಮಿ ಮಾಡಿಬಿಟ್ಟು ಜಾಸ್ತಿ ಸ್ಕೋರ್ನು ತಗೋಬಹುದು. ಆಮೇಲೆ ಇನ್ ಟೈರ್ 2 ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ ಆಫ್ 0.25 ಫಾರ್ ಈಚ್ ರಾಂಗ್ ಆನ್ಸರ್ ಇನ್ ಪೇಪರ್ 2. ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಅಲ್ಲಿ 0.25 ಇರುತ್ತೆ. ಬೇರೆ ಪೇಪರ್ಲೆಲ್ಲ 0.5 ಇರುತ್ತೆ. ಪೇಪರ್ 1, ಪೇಪರ್ 3, ಪೇಪರ್ 4 ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ. ಪೇಪರ್ 3 ಸ್ಟ್ಯಾಟಿಸ್ಟಿಕ್ಸ್, ಪೇಪರ್ 4 ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಂತಿತ್ತು. ಡಿಪೆಂಡಿಂಗ್ ಅಪಾನ್ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇರೋ ಆ ಪೋಸ್ಟ್ ಮೇಲೆ ನಿಮಗೆ ಇದು ಪೇಪರ್ಗಳು ತಗೋಬೇಕಾಗುತ್ತೆ. ಬಟ್ ಆ ಪೇಪರ್ಗಳಿಗೆಲ್ಲ 0.50 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಹುಷಾರಾಗಿ, ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಟ್ರೈ ಮಾಡಿ. ತುಂಬಾ ಜನ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲ ಟ್ರೈ ಮಾಡಕ್ ಹೋಗ್ತೀರಾ, ಮಾರ್ಕ್ಸ್ನ ಕಳ್ಕೊಡ್ತೀರಾ ಅಲ್ಲಿ. ಅದಕ್ಕೆ ನಿಮಗೆ ಗೊತ್ತಿದ್ರೆ ಮಾತ್ರ ಅಟೆಂಪ್ಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಆಮೇಲೆ ಇನ್ ಟೈರ್ 2 ಪೇಪರ್ 1 ಅಂಡ್ ಪೇಪರ್ 2 ಆರ್ ಕಂಪಲ್ಸರಿ ಫಾರ್ ಆಲ್ ಪೋಸ್ಟ್. ಓಕೆ, ಅದೇ ಹೇಳ್ನಲ್ಲ, 1 2 ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮತ್ತು ಕ್ವಾಂಟಿಟೇಟಿವ್ ಎಬಿಲಿಟಿ ಅದು ಕಾಮನ್ ಇರುತ್ತೆ. ಆಮೇಲೆ ಇಲ್ಲಿ ಪೇಪರ್ 2
ಆಫ್ ಟೈರ್ 2 ವಿಲ್ ಬಿ ಫಾರ್ ದೋಸ್ ಕ್ಯಾಂಡಿಡೇಟ್ ಹೂ ಆರ್ ಅಪ್ಲಿಂಗ್ ಫಾರ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್. ಅದೇ ಹೇಳಿದ್ದು ನಾನು. ಸೊ ಈ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಮಾತ್ರ ನೀವು ಪೇಪರ್ 3 ತಗೋಬೇಕಾಗತ್ತೆ. ಆಮೇಲೆ ಪೇಪರ್ 4 ಈಸ್ ಓನ್ಲಿ ಫಾರ್ ದೋಸ್ ಹೂ ಆರ್ ಶಾರ್ಟ್ ಲಿಸ್ಟೆಡ್ ಇನ್ ಟೈರ್ 1 ಫಾರ್ ಪೇಪರ್ 4 ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಆಡಿಟ್ ಆರ್ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್. ಇದ್ರೆ ಮಾತ್ರ ನೀವು ಪೇಪರ್ 4 ನ ಬರಿಬೇಕಾಗತ್ತೆ. ಓಕೆ, ಸೊ ಈಗ ಟೈರ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪೇಪರ್ 1 ಬರೀತೀರಾ, ಪೇಪರ್ 2 ಬರೀತೀರಾ, ಆಮೇಲೆ ರೆಸ್ಪೆಕ್ಟಿವ್ ನೀವೇನ ಸ್ಟ್ಯಾಟಿಸ್ಟಿಕಲ್ ಇದಕ್ಕೆ ಹಾಕಿದ್ರೆ ಪೇಪರ್ 3 ಬರೀತೀರಾ. ಓಕೆ, ಇಲ್ಲ ಅಂದ್ರೆ ನೀವು ಹಾಕಿಲ್ಲ ಅಂದ್ರೆ ಅಸಿಸ್ಟೆಂಟ್ ಆಡಿಟ್ ಪೋಸ್ಟ್ ಹಾಕಿದ್ರೆ ಪೇಪರ್ 4 ನ ಬರೀತೀರಾ. ಓಕೆ, ಬನ್ನಿ ನೆಕ್ಸ್ಟ್ ಬನ್ನಿ. ಓಕೆ, the paper in tier 3 will not be written either in Hindi or in English. Part paper written in Hindi and part in will be awarded 0 marks. ಏನಂತ ಅಂದ್ರೆ ಒಂದು ಪಾರ್ಟ್ ನೀವು ಹಿಂದಿಯಲ್ಲಿ ಬರೀತೀರಿ, ಇನ್ನೊಂದು ಪಾರ್ಟ್ ನ ಇಂಗ್ಲಿಷ್ ಅಲ್ಲಿ. ಅದು ಮಾಡಂಗಿಲ್ಲ, ಅದು ಮಾಡಿದ್ರೆ ನಿಮಗೆ 0 ಮಾರ್ಕ್ಸ್ ಸಿಗುತ್ತೆ, ಡಿಸ್ಕ್ವಾಲಿಫೈ ಆಗ್ಬಿಡ್ತೀರಾ. ಓಕೆ, ನೆಕ್ಸ್ಟ್ ಸ್ಕಿಲ್ ಸೆಟ್ ಅಲ್ಲಿ ನಿಮಗೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಅಂಡ್ ಡೇಟಾ ಎಂಟ್ರಿ ಸ್ಪೀಡ್ ಇದನ್ನ ಹೇಳ್ತೀನಿ ಏನು ಅಂದ್ಬಿಟ್ಟು. ಸೊ ಇದನ್ನ ನೀವು ಗ್ಯಾಪ್ನ ಇಟ್ಕೋಬೇಕು. ನೀವು ಒಂದು ಪಾರ್ಟ್ ನ ಫಸ್ಟ್ ಹಿಂದಿಯಲ್ಲಿ ಮಾಡ್ತೀನಿ, ಆಮೇಲೆ ಇಂಗ್ಲಿಷ್ ಅಲ್ಲಿ ಮಾಡಕೋಬಾರ್ದು. ಮಾಡಿದ್ರೆ ಎಲ್ಲ ಹಿಂದಿಯಲ್ಲೇ ಇರಬೇಕು, ಇಲ್ಲ ಇಂಗ್ಲಿಷಲ್ಲೇ ಇರಬೇಕು. ಓಕೆ, ಬನ್ನಿ ನಾವು ಇಂಡಿಕೇಟೆಡ್ ಸಿಲೆಬಸ್ ನೋಡ್ಬಿಡೋಣ. ಟೈರ್ 1 ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಏನೇನು ಕೇಳಬಹುದು ನಿಮಗೆ. ಇನ್ಕ್ಲೂಡ್ ಅನಾಲಜೀಸ್, ಸಿಮಿಲ್ಯಾರಿಟೀಸ್, ಡಿಫ್ರೆಂಟ್, ಸ್ಪೇಸ್ ವಿಜುವಲೈಸೇಷನ್, ಓರಿಯಂಟೇಷನ್, ಪ್ರಾಬ್ಲಮ್ ಸಾಲ್ವಿಂಗು, ಅನಾಲಿಸಿಸ್, ಜಡ್ಜ್ಮೆಂಟ್, ವಿಜುವಲ್ ಮೆಮೊರಿ, ತುಂಬಾ ಅನಾಲಜಿ, ನಂಬರ್ ಅನಾಲಜಿ, ಫಿಗರ್ ಅನಾಲಜಿ, ಸಿಮ್ಯಾಂಟಿಕ್, ಕ್ಲಾಸಿಫಿಕೇಶನ್, ಸಿಂಬಲ್, ಇಷ್ಟರಲ್ಲಿ ನೀವು ಇಷ್ಟು ಪೂರ್ತಿ ನೀವು ಪಕ್ಕ ಆದ್ರೆ ನೀವು ಈ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಆಮೇಲೆ ಇದು ತುಂಬಾ ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಹೇಳ್ಬೋದು ಯಾವ ರೀತಿ ಕ್ವಶನ್ಸ್ಗಳು ಕೇಳ್ತಾರೆ ಅಂತ, ಕೇಳ್ಬೋದು ಅವರು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಪಂಚ್ಡ್ ಹೋಲ್ ಪ್ಯಾಟರ್ನು, ನೀವು ಯಾವುದೇ ಕ್ವಶನ್ ಪೇಪರ್ ಫೋಲ್ಡಿಂಗ್ ಅಂಡ್ ಅನ್ಫೋಲ್ಡಿಂಗು ಇದು ನೋಡಿದ್ರೆ ಎಲ್ಲಾ ಇದರಲ್ಲೂ ಒಂದು ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ ಇದರಲ್ಲಿ. ಸೊ ನಮ್ಗೆ ಗ್ಯಾರಂಟಿ ಗೊತ್ತು ಒಂದು ಪಂಚ್ಡ್ ಹೋಲ್ ಪ್ಯಾಟರ್ನ್ ಫೋಲ್ಡಿಂಗ್ ಅಲ್ಲಿ ಕೊಡ್ಬೋದು ಅವರು ಅಂತ. ಆಮೇಲೆ ನಿಮಗೆ ಸ್ಮಾಲ್ ಲೆಟರ್ಸ್ಗೆ ವೆನ್ ಡಯಾಗ್ರಾಮ್ಗಳು ಕೊಡ್ಬೋದು, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕೊಡ್ಬೋದು, ನ್ಯೂಮರಿಕಲ್, ಇದೆಲ್ಲ ನೀವು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಇವರು, ಯಾವ್ಯಾವ ರೀತಿ ಯಾವ್ಯಾವ ಟೈಪಲ್ಲಿ ಕೇಳ್ತಾರೆ ಅಂದ್ಬಿಟ್ಟು. ಓಕೆ, ಇದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಲ್ಲಿ ಮಾಮೂಲಿ ತುಂಬಾ ಸತಿ ಈಗೆಲ್ಲ ತುಂಬಾ ಕೇಳ್ತಾ ಇರೋದು ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್, ಪಾಲಿಟಿ, ಇದೆಲ್ಲ ತುಂಬಾ ನಿಮ್ಗೆ ನೋಡ್ಕೋಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಚೆನ್ನಾಗಿತ್ತು ಅಂದ್ರೆ ನೀವು ಈಸಿಯಾಗಿ ಇದರಲ್ಲಿ ಜನರಲ್ ಅವೇರ್ನೆಸ್ ಅಲ್ಲಿ ಸ್ಕೋರ್ ಮಾಡ್ಬೋದು. ದಯವಿಟ್ಟು ಕರೆಂಟ್ ಅಫೇರ್ಸ್ ನ ಡೈಲಿ ಓದಿ. ಓಕೆ, ಸೊ ಸೋರ್ಸ್ ತುಂಬಾ ಇದೆ ನಿಮ್ಗೆ, ತುಂಬಾ ಸೋರ್ಸ್ ಇದೆ ನಿಮ್ಗೆ, ಆನ್ಲೈನ್ ಸೋರ್ಸ್, ಹೋಗಿ ನೀವು ನಿಮ್ಮ ಜನರಲ್ ಅವೇರ್ನೆಸ್ ನ ಇನ್ಕ್ರೀಸ್ ಮಾಡಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇದ್ರೊಳಗೂ ನಿಮಗೆ ಆಲ್ರೆಡಿ ಹೇಳ್ದಂಗೆ ನಿಮಗೆ 25 ಕ್ವಶನ್ಸ್ ಏನೋ ಇರುತ್ತೆ. ಸೊ ಇದ್ರೊಳಗೆ ನಿಮಗೆ ಬೇಸಿಕ್ ಬರೋದು ಮಿಕ್ಸ್ಚರ್ ಅಂಡ್ ಡೆಲಿಗೇಷನು, ರೇಷಿಯೋ ಪ್ರಪೋರ್ಷನು, ಸ್ಕ್ವೇರ್ ರೂಟು, ಪ್ರಿಸಮ್ಮು, ಕಾಂಪ್ಲಿಮೆಂಟ್ರಿ, ಆಂಗಲ್ಸ್, ಹೈಟು, ಇದೆಲ್ಲ ಕೊಟ್ಟಿರ್ತಾರೆ. ನೀವು 10th ಅಲ್ಲಿ ನೀವು ಕರೆಕ್ಟಾಗಿ ನೀವು ಓದ್ಬಿಟ್ಟಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಇದನ್ನೆಲ್ಲ ನಾವು ಮಾಡಕ್ಕೆ ಅಂದ್ಬಿಟ್ಟು. ಓಕೆ, ಸೊ ಆದಷ್ಟು ನಾವು 10th ಇಟ್ಕೊಂಡು ಮಾಡಿದ್ರೆ ಇದನ್ನ ನಾವು ಈಸಿಯಾಗಿ ಮಾಡ್ಬೋದು. ಇದೆಲ್ಲ ನೀವು 8th 9th 10th ಇದರಲ್ಲಿ ಓದಿರ್ತೀರಾ, ಸೇಮ್ ಇದನ್ನ ಕೇಳ್ತಾ ಇರ್ತಾರೆ ಅಷ್ಟೇ. ಆಮೇಲೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಕೇಳ್ತಾರೆ, ಅನಾಟಮು, ಸಿನಾನಿಮ್ಸ್, ಆಂಟನಿಮ್ಸ್, ಸಿನಾನಿಮ್ಸ್, ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇದೆಲ್ಲ ನಿಮ್ಗೆ ಕೇಳ್ತಾ ಇರ್ತಾರೆ. ಅದು ನಿಮ್ಗೆ ಪ್ಯಾಟರ್ನ್ ಗೊತ್ತಾಗ್ಬಿಡುತ್ತೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಪ್ಯಾಟರ್ನ್, ಎಷ್ಟು ಆಂಟನಿಮ್ಸ್ ಕೇಳ್ತಾರೆ, ಎಷ್ಟು ಸಿನಾನಿಮ್ಸ್ ಕೇಳ್ತಾರೆ, ಎಷ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾರೆ, ಎಷ್ಟು ಐಡಮ್ ಅಂಡ್ ಫ್ರೇಸಸ್ ಕೇಳ್ತಾರೆ, ಇದೆಲ್ಲ ನಿಮಗೆ 10th ಸ್ಟ್ಯಾಂಡರ್ಡ್ ಎಬಿಲಿಟಿದು ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ಓಕೆ, ಇದು ಇಂಡಿಕೇಟಿವ್ ಸಿಲೆಬಸ್ ಆಫ್ ಟೈರ್ 1. ಈಗ ಇಂಡಿಕೇಟಿವ್ ಸಿಲೆಬಸ್ ಆಫ್ ಟೈರ್ 2. ಆಲ್ರೆಡಿ ನಾನು ಹೇಳ್ದಂಗೆ ಟೈರ್ 1 ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಇದರಲ್ಲಿ ನೀವು ಟೈರ್ 2 ನ ಈಸಿಯಾಗಿ ನೀವು ಇದು ಮಾಡ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಮ್ ಇದಿದೆ. ಓಕೆ, ಸೇಮ್ ಇದಿರುತ್ತೆ, ಬಟ್ ಸ್ವಲ್ಪ ಏನದು ಕಾಂಪ್ಲಿಕೇಶನ್ ಜಾಸ್ತಿ ಮಾಡ್ತಾರೆ ಅದರೊಳಗೆ. ಸೊ ದಟ್ ತುಂಬಾ ಯಾರು ಚೆನ್ನಾಗಿ ಓದಿರ್ತಾರೋ ಅವ್ರು ಮಾತ್ರ ಪಾಸ್ ಮಾಡಂಗೆ ಇದು ಇರುತ್ತೆ. ಸೊ ಆ ರಿಗರ್ ಅಲ್ಲಿ ನೀವು ಓದಿದ್ರೆ, ನೀವು ಟೈರ್ 1 ನ ನೀವು ತುಂಬಾ ಚೆನ್ನಾಗಿ ಓದಿದ್ರೆ ಇದು ಈಸಿ ಆಗ್ಬಿಡುತ್ತೆ ನಿಮ್ಗೆ ಮಾಡಕ್ಕೆ. ಇದ್ರೊಳಗೂ ನಿಮ್ಗೆ ಅದೇ ಟೈಮ್ ಅಂಡ್ ವರ್ಕ್, ಆಲ್ಜಿಬ್ರಾ, ಲೀನಿಯರ್ ಈಕ್ವೇಶನ್, ಟ್ರಯಾಂಗಲ್, ರೈಟ್ ಪ್ರಿಸಮು, ರೈಟ್ ಸರ್ಕ್ಯುಲರ್ ಕೋನು, ಅದೇ ಕೇಳ್ತಾರೆ. ತುಂಬಾ ಮಾಡಿ ನಾನು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಕೊಳ್ಳಿ, ತುಂಬಾ ಮಾಡೀನಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಮಾಡೀನಿ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಪುನಃ ಟೈರ್ 2 ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಇರುತ್ತೆ. ಇದ್ರೊಳಗೆ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾರೆ, ಅಂದ್ರೆ ಟಫ್ನೆಸ್ ಜಾಸ್ತಿ ಮಾಡ್ತಾರೆ ಕ್ವಶನ್ ಅಲ್ಲಿ. ಮಿಸ್ಪೆಲ್ಡ್ ವರ್ಡ್, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ವರ್ಬು, ಇಂಡೈರೆಕ್ಟ್ ನರೇಷನ್, ಇದೆಲ್ಲ ನಿಮ್ಗೆ ಸ್ವಲ್ಪ ನಿಮ್ದು ಇದನ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ದಟ್
ಓನ್ಲಿ ಯಾರು ಚೆನ್ನಾಗಿ ಓದಿರ್ತಾರೋ ಅವ್ರು ಮಾತ್ರ ಪಾಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ನಾನು ಹೇಳಿದೆ, ಈಗ ಜೂನಿಯರ್ ಸ್ಟೆಟಿಸ್ಟಿಕಲ್ ಆಫೀಸರ್ ಆಗಬೇಕು ಅಂದ್ರೆ ಅವಾಗ ನೀವು ಪೇಪರ್ 3ನ ತಗೋಬೇಕಾಗತ್ತೆ ಟೈರ್ 2 ಅಲ್ಲಿ. ಆ ಸಿಲೆಬಸ್ನ ಅವರು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಇದೆಲ್ಲ ನಿಮ್ದು ಸ್ಟ್ಯಾಟಿಸ್ಟಿಕ್ಸ್, ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿರೋದು. ನೀವು ಎಂ ಬಿ ಎಲ್ಲೋ ಅಥವಾ ಡಿಗ್ರಿಯಲ್ಲೋ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ನಿಮ್ಮ ಡಿಗ್ರಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ರೆ ನೀವು ಈಸಿಯಾಗಿ ಇದೆಲ್ಲ ಮಾಡ್ಬೋದು. ಏನು ಫಸ್ಟ್ ನಿಮಗೆ ಕಲೆಕ್ಷನ್, ಕ್ಲಾಸಿಫಿಕೇಶನ್, ಪ್ರೆಸೆಂಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಇದೆ. ಆಮೇಲೆ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇದೆ, ಮೆಜರ್ ಆಫ್ ಡಿಸ್ಪರ್ಷನ್, ಸ್ಕ್ಯೂನೆಸ್, ಕರ್ತೋಸಿಸ್, correlation regression, probability theory, random variable and probability distribution, sampling theory, ಸ್ಟ್ಯಾಟಿಸ್ಟಿಕಲ್ ಇನ್ಫ್ಲುಯೆನ್ಸ್, ಅನಾಲಿಸಿಸ್ ಆಫ್ ವೇರಿಯನ್ಸ್, ಟೈಮ್ ಸೀರೀಸ್ ಅನಾಲಿಸಿಸ್, ಇಂಡೆಕ್ಸ್ ನಂಬರ್. ಇದೆಲ್ಲ ಮಾಮೂಲಿ ನಿಮಗೆ ನೀವು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸಿಲೆಬಸ್ ಇದ್ರೆ ಇದೆಲ್ಲ ಗ್ಯಾರಂಟಿ ಇದ್ದೇ ಇರುತ್ತೆ. MBA ಮಾತ್ರ ಗ್ಯಾರಂಟಿ ಇದೆ. ಇದರೊಳಗೆ ಎಲ್ಲ ಇದು ಕವರ್ ಆಗುತ್ತೆ. ಸೊ ನೀವು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಬುಕ್ ತಗೊಂಡು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಮಾಡಕ್ಕೆ. ಓಕೆ, ಇದು ನೀವು ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮಿನ ತಗೊಂಡಿದ್ರೆ. ಇದು ಬಿಟ್ಟು ಏನಾರ ನೀವು ಅಕೌಂಟ್ ಆಡಿಟರ್ ಅಕೌಂಟ್ಸ್ ತಗೊಂಡಿದ್ರೆ ಅದ್ರಲ್ಲಿ ನೀವು ಅಕೌಂಟ್ಸ್ ನ ಫೈನಾನ್ಸ್ ಅಂಡ್ ಎಕನಾಮಿಕ್ಸ್ ಓದಬೇಕಾಗುತ್ತೆ. ಅದರೊಳಗೆ ಫಂಡಮೆಂಟಲ್ ಪ್ರಿನ್ಸಿಪಲ್, ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗು, ಫೈನಾನ್ಷಿಯಲ್ ಅಕೌಂಟಿಂಗು, ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗು, ಎಕನಾಮಿಕ್ ಅಂಡ್ ಗವರ್ನೆನ್ಸ್, ಆಡಿಟ್ ಜನರಲ್ ಆಫ್ ಇಂಡಿಯಾ, ಫೈನಾನ್ಸ್ ಕಮಿಷನ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್. ನೆಕ್ಸ್ಟ್ ಥಿಯರಿ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ, ಇದೆಲ್ಲ ಎಕನಾಮಿಕ್ಸ್. ಥಿಯರಿ ಆಫ್ ಪ್ರೊಡಕ್ಷನ್, ಇದು ಎಕನಾಮಿಕ್ಸ್. ಫಾರ್ಮ್ಸ್ ಆಫ್ ಮಾರ್ಕೆಟ್ ಅಂಡ್ ಪ್ರೈಸ್ ಡಿಟರ್ಮಿನೇಷನ್, ಇದು ಎಕನಾಮಿಕ್ಸ್. ಇಂಡಿಯನ್ ಎಕಾನಮಿ, ನೇಚರ್ ಆಫ್ ಎಕಾನಮಿ, ನ್ಯಾಷನಲ್ ಇನ್ಕಮ್, ಪಾಪ್ಯುಲೇಷನ್, ಪಾವರ್ಟಿ, ಇನ್ಫ್ರಾಸ್ಟ್ರಕ್ಚರ್. Then economic reforms in India, money and banking, monetary and physical policy, budget, physical response, role of information technology in governance. So ಇದೆಲ್ಲ ನಿಮಗೆ ಹೇಳಿರೋ ಕ್ವಶನ್ ಇನ್ ಪೇಪರ್ 1 ವಿಲ್ ಬಿ ಮೆಟ್ರಿಕ್ಯುಲೇಷನ್ ಲೆವೆಲ್, ಪೇಪರ್ 2 ಆಫ್ 10+2 ಲೆವೆಲ್ ಅಂಡ್ ಪೇಪರ್ 3 ಆಫ್ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಇದನ್ನ ನಿಮಗೆ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಯಾವ ರೀತಿ ಯಾವ್ಯಾವ ಕ್ವಶನ್ಸ್ಗಳನ್ನ ಅವರು ಕೇಳ್ಬೋದು ಅಂದ್ಬಿಟ್ಟು. ಆಲ್ಮೋಸ್ಟ್ ಅಲ್ಲೂ ನಿಮಗೆ ಮೆಟ್ರಿಕ್ಯುಲೇಷನ್ ಲೆವೆಲ್ ಇರುತ್ತೆ, ಪೇಪರ್ 2 ಬಂದು 10+2 ಲೆವೆಲ್ ಅಲ್ಲಿ ಇರುತ್ತೆ, ಪೇಪರ್ 3 and 4 ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂತ ನೀವು ಜ್ಞಾಪನ ಇಟ್ಕೋಬೇಕು. ಸೊ ಆ ರೇಂಜ್ ಅಲ್ಲಿ ಅವರು ಕ್ವಶನ್ಸ್ ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬಂದು ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ. ಈಗ ಏನಕ್ಕೆ ಡೇಟಾ ಎಂಟ್ರಿ, ನಿಮ್ದು ಟೈಪಿಂಗ್ ಸ್ಪೀಡ್ ಎಷ್ಟು, ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಹೇಳ್ತಾರೆ, ಎಷ್ಟು ಬೇಗ ನೀವು ಡೇಟಾನ ಎಂಟ್ರಿ ಮಾಡ್ತೀರಾ ಅಂತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಫಾರ್ ಟ್ಯಾಕ್ಸ್ ಅಸಿಸ್ಟೆಂಟ್ ಸೆಂಟ್ರಲ್ ಎಕ್ಸೈಸ್, ಡೇಟಾ ಎಂಟ್ರಿ ಈಸ್ ಅಟ್ 8000 ಕೀ ಡಿಪ್ರೆಷನ್ ಪರ್ ಅವರ್ ಅನ್ನ ಕಂಪ್ಯೂಟರ್. ಅಂದ್ರೆ 8000 1 hour ಅಲ್ಲಿ ನೀವು 8000 ವರ್ಡ್ಸ್ಗಳನ್ನ ನಿಮ್ದು ಕೀಗಳನ್ನ ಒತ್ತುತ್ತೀರಾ ಅಲ್ಲಿ ಅಂತ. ಸೊ ಅವ್ರು ಒಂದು ವರ್ಡ್ ಕೊಟ್ಬಿಟ್ಟು ಅದನ್ನ ನಿಮ್ಗೆ ಟೈಪ್ ಮಾಡಕ್ಕೆ ಹೇಳ್ತಾರೆ. ನೀವು 1 hour ಅಲ್ಲಿ 8000 ವರ್ಡ್ಸ್ನ ಹಾಕ್ಬೇಕಾಗತ್ತೆ. ಓಕೆ, ಸೊ ಇದು ಪರ್ಟಿಕ್ಯುಲರ್ ಬರೇ ಟ್ಯಾಕ್ಸ್ ಅಸಿಸ್ಟೆಂಟ್ ಮಾತ್ರ. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್. ಈ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಯಾರ್ಯಾರಿಗೆ ಹೇಳ್ತಾರೆ ಅಂತ ನಿಮ್ಗೆ ಇಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ. ಆಫೀಸರ್ ಇನ್ CSS, MEA ಅಂಡ್ AFHQ, ಅಸಿಸ್ಟೆಂಟ್ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸರ್, ಕಾರ್ಪೊರೇಟ್ ಅಫೇರ್ಸ್ ಅಸಿಸ್ಟೆಂಟ್, ಮೈನ್ಸ್ ಇನ್ಸ್ಪೆಕ್ಟರ್ ನಿಮಗೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅದರೊಳಗೆ ಹೆಂಗಿರುತ್ತೆ ಅಂದ್ರೆ ಈಚ್ ಮಾಡ್ಯೂಲ್ ವಿಲ್ ಬಿ 15 minutes. ದಿಸ್ ಮಾಡ್ಯೂಲ್ ವಿಲ್ ಬಿ ಕಂಡಕ್ಟೆಡ್ ಒನ್ ಆಫ್ ದಿ ಅದರ್. ಸೊ ಮಾಡ್ಯೂಲ್ಸ್ 3 ಮಾಡ್ಯೂಲ್ ಇರುತ್ತೆ. ಸೊ ಫಸ್ಟ್ ಮಾಡ್ಯೂಲ್ ಬಂದ್ಬಿಟ್ಟು ನಿಮಗೆ ಪ್ಯಾಸೇಜ್ ಇರುತ್ತೆ, ಅಲ್ಲಿ ನೀವು ಕೀ ಡಿಪ್ರೆಷನ್ ಹೊಡಿಬೇಕಾಗತ್ತೆ, ಅದೇ ನಿಮ್ದು ಟೈಪಿಂಗ್ ಸ್ಕಿಲ್. ನೆಕ್ಸ್ಟ್ ಮಾಡ್ಯೂಲ್ 2 ಬಂದ್ಬಿಟ್ಟು ಸ್ಪ್ರೆಡ್ ಶೀಟ್ ಇರುತ್ತೆ. ಸ್ಪ್ರೆಡ್ ಶೀಟ್ ನಿಮ್ದು ಎಕ್ಸೆಲ್ ಅಂತ ಹೇಳ್ತಿರಲ್ಲ ಅದು ಕೊಟ್ಬಿಟ್ಟು ಅದ್ರ ಮೇಲೆ ಎಕ್ಸರ್ಸೈಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಪಾಯಿಂಟ್ PPT ಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀರಾ ಮಾಡ್ಯೂಲ್ 3 ಅಲ್ಲಿ. ಓಕೆ, ಇದನ್ನ ಅವರು the CPT will be conducted in a manner decided by the commission for the purpose of qualifying in nature and qualifying in all the 3 modules will be all 3 ಮಾಡ್ಯೂಲ್ ಅಲ್ಲೂ ಕ್ವಾಲಿಫೈ ಆಗಕ್ಕೆ ನೀವು ಕಂಪಲ್ಸರಿಯಾಗಿ ಕ್ವಾಲಿಫೈ ಆಗಲೇಬೇಕು. ಇದು ನಿಮ್ದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇದಿರುತ್ತೆ. ಇದಾದ್ಮೇಲೆ ಮೋಡ್ ಆಫ್ ಸೆಲೆಕ್ಷನ್. ಫಸ್ಟ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಟೈರ್ 1 ಈಚ್ ಪೇಪರ್ ಆಫ್ ಟೈರ್ 2 and 3 ಎಕ್ಸಾಮಿನೇಷನ್ ಆರ್ ಆಸ್ ಫಾಲೋಸ್. ಸೊ ಅನ್ರಿಸರ್ವ್ಡ್ 30% ತೆಗಿಲೇಬೇಕು. ಓಕೆ, ಏನ್ ಹೇಳ್ತಾ ಇರಪ್ಪ ಇದು ಅಂದ್ರೆ 30% ಅಂದ್ರೆ ಈಗ ನಾವು 200 ಮಾರ್ಕ್ಸ್ ಇದ್ರೆ ಸೊ ಇದಕ್ಕೆ 30% ಎಷ್ಟು 60 ಮಾರ್ಕ್ಸ್. 60 ಮಾರ್ಕ್ಸ್ ಮಿನಿಮಮ್ ಸ್ಕೋರ್ ಮಾಡಲೇಬೇಕು ಅನ್ರಿಸರ್ವ್ ಕ್ಯಾಟಗರಿ ಅವರು. OBC ಮತ್ತೆ EWS ಅವರು 25% ಮಾರ್ಕ್ಸ್ನ 25% ತಗೋಬೇಕು. ಓಕೆ, 25% ಅಂದ್ರೆ 50 ಮಾರ್ಕ್ಸ್ ತಗೋಬೇಕು. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದು 50 ಮಾರ್ಕ್ಸ್ ತಗೋಬೇಕು. ಅದರ್ಸ್ 20% ತಗೋಬೇಕು. 20% ಅಂದ್ರೆ ನಿಮಗೆ 40 ಮಾರ್ಕ್ಸ್ನ ತಗೋಬೇಕು. ಓಕೆ, ಟೈರ್ 1, ಟೈರ್ 2, ಟೈರ್ 3 ಅಲ್ಲಿ ಎಲ್ಲ ಎಕ್ಸಾಮಿನೇಷನ್ ಅಲ್ಲಿ ಅನ್ರಿಸರ್ವ್ಡ್, OBC ಅದರ ಇಷ್ಟು ತಗೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ, ಇಲ್ಲಾಂದ್ರೆ ಎಲಿಜಿಬಿಲಿಟಿ ಇರಲ್ಲ, ಅಷ್ಟು ಕಮ್ಮಿ ತೆಗೆದುಬಿಟ್ರೆ ಅಂತ.
ಆಮೇಲೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ಬಿಟ್ಟು ಅಂಡ್ ನಿಮಗೆ ಚಾಯ್ಸ್ ಕೊಡ್ತಾರೆ, ನೀವು ಯಾವುದು ಪೋಸ್ಟ್ ಬೇಕೋ ಆ ಪೋಸ್ಟ್ನ ನೀವು ಪ್ರಿಫರ್ ಮಾಡ್ಬೋದು. ನೀವು ಎಲ್ಲ ಎಕ್ಸಾಮಲ್ಲೂ ಪಾಸ್ ಮಾಡೋದ್ಮೇಲೆ ನಿಮಗೆ ಎಲಿಜಿಬಿಲಿಟಿ ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟಲ್ಲಿ ನಿಮಗೆ ಯಾವ ಇದನ್ನ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಪೋಸ್ಟ್ ಬೇಕು ನಿಮಗೆ, ಎಲ್ಲಿ ಬೇಕು ಅದನ್ನು ನೀವೇ ಮೆರಿಟ್ ಲಿಸ್ಟ್ನ ಬಿಟ್ಟಾಗ ಅವರು ನೀವೇ ಇದು ಮಾಡ್ಬೋದು. ಹಂಗೆ ನೀವು ಕ್ವಶನ್ನ ಚಾಲೆಂಜ್ಗಳು ಮಾಡ್ಬೋದು. ಈ ಕ್ವಶನ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ, ಆನ್ಸರ್ಸ್ಗಳು ಕೊಡ್ತಾರೆ ತಪ್ಪಾಗಿರುತ್ತೆ, ಆಗ ನೀವು ಕ್ವಶನ್ಸ್ಗೆ ಚಾಲೆಂಜ್ ಮಾಡ್ಬೋದು. ಅದು ಆನ್ಲೈನಲ್ಲಿ ಮಾಡಬೇಕು. ಅದಕ್ಕೆ ನಿಮಗೆ ಎವ್ರಿ ಕ್ವಶನ್ಗೆ ₹100 ಕಟ್ಬಿಟ್ಟು ನೀವು ಚಾಲೆಂಜ್ ಮಾಡಬೇಕಾಗತ್ತೆ. ಓಕೆ, ಅದಕ್ಕೆ ಚಾಲೆಂಜ್ ಮಾಡೋಕ್ಕಿಂತ ಮುಂಚೆ ಕನ್ಫರ್ಮ್ ಆಗಿ ನೋಡಿಕೊಂಡು ಆಮೇಲೆ ಚಾಲೆಂಜ್ ಮಾಡಿ. ಯಾಕಂದರೆ ಇದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮು. ತುಂಬ ಕ್ವಶನ್ ಪೇಪರ್ನ ತುಂಬ ಗಮನವಿಟ್ಟು ಮಾಡಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಎರರ್ ಇಲ್ದಿರಂಗೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನಾನು ನಿಮಗೆ ಸಿಲೆಬಸ್ನ ನಾನು ನಿಮಗೆ ಹೇಳೀನಿ. ಹೀಗೆ ನಾನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ನು. ಇನ್ನೊಂದು 3-4 ತಿಂಗಳಲ್ಲಿ ಎಕ್ಸಾಮ್ ಇದೆ. ಅದಕ್ಕೆ ಆದಷ್ಟು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಕ್ವಶನ್ ಪೇಪರ್ಗಳನ್ನ ಸೊಲ್ಯೂಷನ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದಟ್ ನಿಮಗೆ ಈಸಿ ಆಗಿಬಿಡುತ್ತೆ ನೀವು ನಿಮ್ಮ ಎಕ್ಸಾಮಿನೇಷನ್ ಬರೆಯೋಕ್ಕಿಂತ ಮುಂಚೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ, ಸೊ ದಟ್ ಎಲ್ಲರಿಗೂ ಉಪಯೋಗ ಆಗುತ್ತೆ. ತುಂಬ ಜನಕ್ಕೆ ದುಡ್ಡಿರಲ್ಲ ಹೋಗಿ ಕೋಚಿಂಗ್ ಸೆಂಟರ್ಗಳಿಗೆ ಸೇರೋಕ್ಕೆ. ಆದಷ್ಟು ಟ್ರೈ ಮಾಡ್ತೀನಿ ನಾನು ನನ್ನ ಲೆವೆಲಿಂದ ನಿಮಗೆ ಕೋಚಿಂಗ್ ಕೊಡೋಕ್ಕೆ, ಸೊ ದಟ್ ನೀವು ಎಲ್ಲರೂ ಒಳ್ಳೆ ಇದರಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಕ್ಲಿಯರ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.